ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಚಂಗೀಸ್ ಖಾನ್ ಮತ್ತು ತಿಮ್ಮೂರ್ನಂತಹ ರಕ್ತಪಿಪಾಸು ಆಕ್ರಮಣಕಾರರ ವಂಶದಲ್ಲಿ ಅಕ್ಟೋಬರ್ 15, 1541 ಜನಿಸಿದ ಮುಹಮ್ಮದ್ ತನ್ನ ಸಾಮ್ರಾಜ್ಯ ವಿಸ್ತರಣೆ ಹಾಗೂ ಆಳ್ವಿಕೆಯ ಕಾರ್ಯವೈಖರಿಯಿಂದ ಅಕ್ಬರ್ ಅಂದರೆ ಮಹಾನ್ ಎಂಬ ಹೆಸರು ಪಡೆಯುತ್ತಾನೆ. 1556ರಿಂದ 1605 ಆಳಿದ ಅಕ್ಬರ್ ಸಿಂಹಾಸನವೇರಿದಾಗ ಕೇವಲ 13 ವರ್ಷ ವಯಸ್ಸಾದರೂ ಮುಘಲ್ ಸಾಮ್ರಾಜ್ಯದ ಸರ್ವಶ್ರೇಷ್ಠ ದೊರೆಯಾಗಿ ಚರಿತ್ರೆಯಲ್ಲಿ ಪರಿಗಣಿತನಾಗಿದ್ದಾನೆ. ಇತಿಹಾಸದ ಅತ್ಯಂತ ಬುದ್ಧಿವಂತ, ಮಾನವೀಯ, ಸುಸಂಸ್ಕೃತ ಹಾಗೂ ಜಾತ್ಯತೀತ ಸಾಮ್ರಾಟರಲ್ಲಿ ಒಬ್ಬನಾಗಿದ್ದ. ತನ್ನ 18ನೇ ವಯಸ್ಸಿನಲ್ಲಿ ಸಾಮ್ರಾಜ್ಯದ ಪೂರ್ಣ ಅಧಿಕಾರವನ್ನು ವಹಿಸಿಕೊಳ್ತಾನೆ. ಅಕ್ಬರ್ ಅಧಿಕಾರ ವಹಿಸಿಕೊಳ್ಳುವ ಸಮಯದಲ್ಲಿ ಸಾಮ್ರಾಜ್ಯವು ಭಾರತದ 8ನೇ ಭಾಗಕ್ಕೂ ಕಡಿಮೆ ವಿಸ್ತಾರವನ್ನು ಹೊಂದಿತ್ತು. ನಂತರ ಆತನ ರಕ್ತಸಿಕ್ತ ಯುದ್ಧಗಳ ಪರಿಣಾಮದಿಂದ ಮೊಘಲ್ ಸಾಮ್ರಾಜ್ಯವು ಮೇವರ್ನ ಸಣ್ಣ ರಜಪೂತ್ ರಾಜ್ಯವನ್ನು ಬಿಟ್ಟು ಸಂಪೂರ್ಣ ಉತ್ತರ ಭಾರತವನ್ನು ವ್ಯಾಪಿಸಿತ್ತು. ಯುದ್ಧಗಳ ನಂತರ ದೆಹಲಿಗೆ ಹಿಂದಿರುಗಿದ ಅಕ್ಬರ್ ತನ್ನ ಯುದ್ಧ ಕವಚವನ್ನು ಬದಿಗಿರಿಸಿ ತನ್ನ ಸಾಮ್ರಾಜ್ಯದ ಆಡಳಿತವನ್ನು ಮರುಸಂಘಟಿಸುತ್ತಾನೆ. ಅಕ್ಬರ್ನ ಹೆಚ್ಚು ಸಮಯ ಸಾಮ್ರಾಜ್ಯದಲ್ಲಿನ ಭ್ರಷ್ಟಾಚಾರವನ್ನು ಹತ್ತಿಕ್ಕುವುದರಲ್ಲೇ ಕಳೆಯುತ್ತಿತ್ತು. ಅಕ್ಬರ್ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಎಲ್ಲವನ್ನೂ ಸ್ವತಃ ತಾನೇ ಮುನ್ನಡೆಸ್ತಾ ಇದ್ದ. ಪ್ರಮುಖ ದಾವೆಗಳನ್ನು ಸ್ವತಃ ಅಕ್ಬರನೇ ಖುದ್ದಾಗಿ ಪರಿಹರಿಸುತ್ತಿದ್ದ. ಇಂಥ ಖ್ಯಾತನಾಮನಾಗಿದ್ದ ಅಕ್ಬರನ ಬದುಕು ಸರ್ವರಿಗೂ ಮಾದರಿಯಾಗಿತ್ತು. ಆದರೆ ಬಿಸಿರಕ್ತ ಇರುವಾಗ ಇರುವ ಗಡಸುತನ, ದೇಹದ ಚರ್ಮ ಕಮರುವಾಗ ಇದ್ದ ತಾಕತ್ತು, ಗತ್ತು ಎಲ್ಲವೂ ಕಮರಿ ಹೋಗಿತ್ತು ಅಕ್ಬರನಿಗೆ. ತನ್ನ ಬದುಕಿನ ಕೊನೆ ಕ್ಷಣಗಳನ್ನು ಅಕ್ಬರ್ ಅದೆಂಥ ಸ್ಥಿತಿಯಲ್ಲಿ ಕಳೆದ ಎನ್ನುವುದೇ ನಿಜಕ್ಕೂ ದುರಂತ. ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಅಕ್ಬರನ ಜೀವನ ಚರಿತ್ರೆಯೊಂದಿಗೆ ಅಕ್ಬರನ ಬದುಕಿನ ಕೊನೆ ಕ್ಷಣದವರೆಗೂ ನಡೆದ ಪ್ರಮುಖ ಸಂಗತಿಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅಕ್ಬರನ ಬಗ್ಗೆ ಹೇಳ್ತಾ ಹೋದರೆ ನಿಜಕ್ಕೂ ಅದೊಂದು ಮೇರುಗತಿಯ ಇತಿಹಾಸ. ಅಕ್ಬರನ ಜನ್ಮ ರಜಪೂತರ ಕೋಟೆಯಾಗಿದ್ದ ಉಮರ್ ಕೋಟೆಯಲ್ಲಿ ಆಶ್ರಯ ಪಡೆಯುತ್ತಿದ್ದ ಹುಮಾಯೂನ್ ಮತ್ತು ಹಮೀದಾ ಬಾನು ಬೇಗಂರ ಮಗನಾಗಿ ಜನಿಸಿದ. 1540ರಲ್ಲಿ ಅಫ್ಘಾನ್ ದೊರೆಯಾಗಿದ್ದ ಶೇರ್ ಶಾ ಸೂರಿ ಬಹಳಷ್ಟು ಕಾಳಗಗಳನ್ನು ಮಾಡಿ ಹುಮಾಯೂನನ್ನು ಗಡೀಪಾರು ಮಾಡಿದ್ದ. ಅಕ್ಬರ್ನನ್ನು ಅವನ ಮಾವ ಅಸ್ಕರಿ ಅಫ್ಘಾನಿಸ್ತಾನದಲ್ಲಿ ಬೆಳೆಸಿದರು. ಬಾಲ್ಯಾವಸ್ಥೆಯನ್ನು ಬೇಟೆಯಾಡುತ್ತಾ, ಓಡುತ್ತಾ ಮತ್ತು ಕಾದಾಡುತ್ತಾ ಕಳೆದು ಓದು ಬರಹ ಕಲಿಯಲಿಲ್ಲ. ಹುಮಾಯೂನ್ ದೆಹಲಿಯನ್ನು 1555ರಲ್ಲಿ ಮರುಕಬಳಿಸಿದನು. ಇದಾದ ಸ್ವಲ್ಪ ತಿಂಗಳುಗಳಲ್ಲಿಯೇ ಅಪಘಾತದಲ್ಲಿ ತೀರಿ ಹೋದನು. ಅಕ್ಬರನು ಫೆಬ್ರವರಿ 14, 1556ರಲ್ಲಿ ಸಿಕಂದರ್ ಶಾನೊಂದಿಗೆ ಯುದ್ಧದ ಮಧ್ಯದಲ್ಲಿ ಸಿಂಹಾಸನವನ್ನೇರಿ ಶಹಾನ್ ಶಾ ಎಂಬ ಬಿರುದನ್ನು ಪಡೆದನು. ಸಿಂಹಾಸನವನ್ನೇರಿದ ಕೆಲವು ಕಾಲದಲ್ಲಿ ಶೇರ್ ಶಾ ಸಂತತಿಯಾದ ಸಿಕಂದರ್ ಶಾ ಸೂರಿಯ ವಿರುದ್ಧ ಪಂಜಾಬಲ್ಲಿ ಕದನಕ್ಕೆ ಹೋದನು. ಸಿಕಂದರ್ ಶಾ ಅಕ್ಬರನಿಗೆ ಬಹಳ ತೊಂದರೆ ಕೊಡದೆ ಹಿಂದೆ ಸರಿದು ರಾಜ್ಯವನ್ನು ಬಿಟ್ಟುಕೊಟ್ಟ. ಆದರೆ ಹೇಮು ಎಂಬ ಹಿಂದೂ ಯೋಧನು ಆಶ್ಚರ್ಯಕರ ರೀತಿಯಲ್ಲಿ ಅಕ್ಬರನ ಸೇನಾಪತಿಯನ್ನು ಸೋಲಿಸಿ ದೆಹಲಿಯನ್ನು ಆಕ್ರಮಿಸಿದನು. ಈ ಸುದ್ದಿಯನ್ನು ತಿಳಿದ ಅಕ್ಬರ್ ಬಾಹಿರಾಮ್ ಜೊತೆಗೂಡಿ ದೆಹಲಿಯತ್ತ ಆಕ್ರಮಣ ಮಾಡಿ ನವೆಂಬರ್ 5, 1556ರಂದು ಸಾಕಷ್ಟು ಸಂಖ್ಯೆಯಲ್ಲಿದ್ದ ಹೇಮುವಿನ ಸೈನ್ಯವನ್ನು 2ನೇ ಪಾಣಿಪತ್ ಯುದ್ಧದಲ್ಲಿ ಸೋಲಿಸಿ ಕೊಂದನು. ಹೇಮುವಿನ ಕತ್ತರಿಸಿದ ರುಂಡವನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಲಾಯಿತು. ಇನ್ನೂ ಅಮಾನುಷವಾಗಿ ಅಕ್ಬರನು ಸತ್ತ ಸೈನಿಕರ ರುಂಡಗಳಿಂದ ಜಯದ ಕಂಬವನ್ನು ಮಾಡಿಸಿದನು. ಈ ಜಯದಿಂದ ಅಕ್ಬರನಿಗೆ 1500 ಕಾಳಗದ ಆನೆಗಳು ದೊರೆತು ಸಿಕಂದರ್ ಶಾನನ್ನು ಸೋಲಿಸಿದನು. ಸಿಕಂದರ್ನ ಸಹೋದರ ಆದಿಲ್ ಶಾ ಬಂಗಾಳದಲ್ಲಿ ಒಂದು ಯುದ್ಧದಲ್ಲಿ ತೀರಿ ಹೋದನು. ಅಕ್ಬರನು ವಿವಿಧ ಧರ್ಮೀಯರನ್ನ ತನ್ನ ಮಂತ್ರಿಮಂಡಲಕ್ಕೆ ಆಹ್ವಾನಿಸಿದರು. ರಜಪೂತರ ಸ್ನೇಹ ಕೋರಿ ದೊರೆಯ ಮಗಳಾದ ಹೀರಾ ಕುಮರಿಯನ್ನ ಮದುವೆಯಾದನು. ಇವಳು ಅಕ್ಬರನ ರಾಣಿಯಾಗಿ ಜೋಧಾಬಾ ಎಂಬ ಹೆಸರು ಪಡೆದಳು. ಸಲೀಂ ಎಂಬ ಮಗನನ್ನ ಹಡೆದಳು. ಇವನು ಜಹಾಂಗೀರನಾಗಿ ಮುಂದಿನ ಮುಘಲ್ ದೊರೆಯಾದನು. ಅಕ್ಬರನ ಕಾಲದಲ್ಲಿ ಅತಿ ಹೆಚ್ಚು ಹಿಂದೂಗಳನ್ನು ನಾಗರಿಕ ಸೇವೆಗೆ ಕೆಲಸಕ್ಕೆ ತೆಗೆದುಕೊಳ್ಳಲಾಯಿತು. ಗೋವಾ ಪ್ರದೇಶದ ಮರಿಯಂ ಎಂಬ ಕ್ರೈಸ್ತ ಹುಡುಗಿಯನ್ನು ಮದುವೆಯಾದನು.
ಇತರೆ ರಜಪೂತ್ ದೊರೆಗಳು ತಮ್ಮ ಹೆಣ್ಣು ಮಕ್ಕಳನ್ನ ಅಕ್ಬರನಿಗೆ ಕೊಟ್ಟು ಮದುವೆ ಮಾಡಿದರು. ಇದರಿಂದ ಅಕ್ಬರನಿಗೆ ಅವರ ಸಹಕಾರ ದೊರೆಯಿತು. ರಜಪೂತ ಸೈನಿಕರು ಮೊಘಲ್ ಸಾಮ್ರಾಜ್ಯದ ಪರವಾಗಿ ಮುಂದಿನ 100 ವರ್ಷಗಳಷ್ಟು ಕಾಲ ಕಾದಾಡಿದರು. ಅಕ್ಬರನು ನಂತರ ಮುಘಲ್ ಸಾಮ್ರಾಜ್ಯವನ್ನ ಮಾಳ್ವಾ, ಗುಜರಾತ್, ಬಂಗಾಳ, ಕಾಬೂಲ್, ಕಾಶ್ಮೀರ್ ಮತ್ತು ಕಂದೇಶ್ ಪ್ರದೇಶಗಳಲ್ಲಿ ವಿಸ್ತರಿಸಿದನು. ಅಕ್ಬರನ ತೆರಿಗೆ ಸುಧಾರಣೆಯು ಒಂದು ಗಮನಾರ್ಹ ಸಾಧನೆ. ಮುಘಲ್ ಸಾಮ್ರಾಜ್ಯದ ಖಜಾನೆ ಭರ್ತಿ ಮಾಡಲು ಇದು ಬಹಳಷ್ಟು ಕಾರಣವಾಯಿತು. ಅವನು ಮುಸ್ಲಿಮೇತರರ ಮೇಲೆ ಹೇರಿದ್ದ ಜಜಿಯಾ ಕರವನ್ನ ರದ್ದುಪಡಿಸಿದನು. ಅಕ್ಬರನು ಒಬ್ಬ ಉದಾರಶೀಲ ಮತ್ತು ಧೀಮಂತ ದೊರೆಯಾಗಿ ಪ್ರಜೆಗಳ ಪ್ರೀತಿಗಳನ್ನ ಪಡೆದನು. ಅಬುಲ್ ಫಜಲ್ ಮತ್ತು ಅಕ್ಬರನ ತೀಕ್ಷ್ಣ ವಿಮರ್ಶಕ ಬದಾಯುನಿ ಅಕ್ಬರನ ವ್ಯಕ್ತಿತ್ವವನ್ನು ಹೊಗಳಿದ್ದಾರೆ. ಯುದ್ಧ ಭೂಮಿಯಲ್ಲಿ ಧೈರ್ಯಶಾಲಿಯಾಗಿ ಕಾದಾಡಿ ಸಂಬಂಧಿಗಳಿಗೆ ಪ್ರೀತಿ ಪಾತ್ರನಾಗಿದ್ದನು. ಆದರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ವಿಧಿಸದೆ ಬಿಡುತ್ತಿರಲಿಲ್ಲ. ಬಹಳಷ್ಟು ಚರಿತ್ರಕಾರರು ನಂಬುವ ಪ್ರಕಾರ ಅಕ್ಬರನಿಗೆ ಹೆಣ್ಣುಗಳ ಲಾಸೆ ಇತ್ತು, ಜೊತೆಗೆ ಕುಡಿತದ ಚಟವೂ ಇತ್ತು. ಅವನು ಮುಸ್ಲಿಮೇತರ ಪ್ರಜೆಗಳಿಗೆ ಜೆಸಿಯಾ ಕರವನ್ನು ತೆಗೆದು ಹಾಕಿದನು. ಅಕ್ಬರನು ಬಾಲ್ಯ ವಿವಾಹವನ್ನು, ಕಡ್ಡಾಯ ಸತಿ ಸಹಗಮ ಪದ್ಧತಿಯನ್ನು, ಸೆರೆಯಾಳುಗಳ ಜೀತ ಪದ್ಧತಿಯನ್ನು, ಧಾರ್ಮಿಕ ಪ್ರಾಣಿ ಬಲಿಯನ್ನು ನಿಷೇಧಿಸುತ್ತಾನೆ. ವಿಧವಾ ಮರುವಿವಾಹವನ್ನು ಅನುಮೋದಿಸುತ್ತಾನೆ. ಎಲ್ಲ ಧರ್ಮಗಳಿಗೆ ಸ್ವಾತಂತ್ರ್ಯ ನೀಡುತ್ತಾನೆ. ಹಿಂದಿನಿಂದಲೂ ಹಿಂದೂಗಳ ಮೇಲೆ ವಿಧಿಸುತ್ತಿದ್ದ ತೆರಿಗೆಯನ್ನ ರದ್ದುಪಡಿಸುತ್ತಾನೆ. ಮೊದಲು ಮಿತ ಮಾಂಸಾಹಾರಿಯಾಗಿದ್ದ ಅಕ್ಬರ್ ಕೊನೆಯಲ್ಲಿ ಮಾಂಸವನ್ನ ಸಂಪೂರ್ಣವಾಗಿ ತ್ಯಜಿಸುತ್ತಾನೆ. ಧರ್ಮವನ್ನ ಗಮನಿಸದೆ ಎಲ್ಲಾ ಧರ್ಮದ ಕವಿಗಳನ್ನ ಸಲಹುತ್ತಿದ್ದ. ಬೀರ್ಬಲ್ ಇದಕ್ಕೆ ಉತ್ತಮ ಉದಾಹರಣೆ. ಅನೇಕ ಹಿಂದೂ ಸಾಹಿತ್ಯವನ್ನ, ಭಾರತದ ಇತಿಹಾಸ, ವಿಜ್ಞಾನಕ್ಕೆ ಸಂಬಂಧಿಸಿದ ಅನೇಕ ಕೃತಿಗಳನ್ನು ಪರ್ಷಿಯನ್ ಭಾಷೆಗೆ ಆತನ ಆಸ್ಥಾನ ಸಾಹಿತಿಗಳು ಭಾಷಾಂತರಿಸಿದ್ದಾರೆ. ಹಾಗೂ ಸ್ವತಃ ಅಕ್ಬರನ ಮೇಲ್ವಿಚಾರಣೆಯಲ್ಲಿ ಮಹಾಕೃತಿ ಮಹಾಭಾರತವನ್ನು ಸಹ ಭಾಷಾಂತರಿಸಿದ್ದಾರೆ. ಎಲ್ಲ ಧರ್ಮಗಳ ಕುರಿತು ಕಲಿಯುವುದರಲ್ಲಿ ಆತ ಅತ್ಯಂತ ಆಸಕ್ತನಾಗಿದ್ದ. ಬಹಿರಂಗ ಸಭೆಯಲ್ಲಿ ಆತ ನಿಸ್ಸಂಕೋಚವಾಗಿ ಹಿಂದೂ ಧರ್ಮದ ಸಂಕೇತವಾದ ತಿಲಕವನ್ನು ಹಣೆಯಲ್ಲಿ ಧರಿಸುತ್ತಿದ್ದ. ಪಾರ್ಸಿಗಳ ಧರ್ಮದ ಸಂಕೇತವಾದ ಸುದ್ರೆ ಮತ್ತು ಕೋಯಿಶಿಟ್ ಅನ್ನು ಸಹ ಧರಿಸುತ್ತಿದ್ದ. ಜೈನರ ಮಾತು ಕೇಳಿ ಬೇಟೆಯಾಡುವುದನ್ನೇ ಬಿಡುತ್ತಾನೆ. ಹಾಗೂ ವಿಶೇಷ ದಿನಗಳಲ್ಲಿ ಇಡೀ ಸಾಮ್ರಾಜ್ಯದಲ್ಲಿ ಪ್ರಾಣಿಗಳನ್ನು ಕೊಲ್ಲುವುದನ್ನು ನಿಷೇಧಿಸುತ್ತಾನೆ. ಕ್ರೈಸ್ತ ಧರ್ಮ ಭಾರತಕ್ಕೆ ಕಾಲಿಟ್ಟ ಸುದ್ದಿ ಕೇಳಿ ಗೋವಾದ ಮಿಷನರಿಗೆ ಅತ್ಯಂತ ಕಲಿತ ಇಬ್ಬರನ್ನ ಆತನ ಆಸ್ಥಾನಕ್ಕೆ ಆಹ್ವಾನಿಸುತ್ತಾನೆ. ಹೊಸ ಒಡಂಬಡಿಕೆಯನ್ನು ಭಾಷಾಂತರಿಸಿದ್ದಾರೆ. ತನ್ನ ಸಾಮ್ರಾಜ್ಯದಲ್ಲಿ ಮತಾಂತರಕ್ಕೆ ಅನುವು ಮಾಡಿಕೊಡುತ್ತಾನೆ. ಎಲ್ಲ ಧರ್ಮವನ್ನು ಸಮಾನವಾಗಿ ನೋಡುತ್ತಿದ್ದರೂ ಸಾಮ್ರಾಜ್ಯದಲ್ಲಿ ಧರ್ಮ ವಿಭಜನೆ ಹೆಚ್ಚಾಗುತ್ತಿದೆ ಎಂಬುದನ್ನು ಗಮನಿಸಿದ ಅಕ್ಬರ್ ಎಲ್ಲ ಧರ್ಮದ ಒಳ್ಳೆಯ ವಿಚಾರವನ್ನು ಒಗ್ಗೂಡಿಸಿ ಹೊಸ ಧರ್ಮ ದಿನ್ ಹಿಲ್ ಲಹಿಯನ್ನು ಸ್ಥಾಪಿಸಿ ಅದನ್ನು ಪ್ರಚಾರ ಮಾಡುತ್ತಾನೆ. ಆದರೆ ಅದು ಹೆಚ್ಚು ಯಶಸ್ಸು ಪಡೆದುಕೊಳ್ಳಲಿಲ್ಲ. ಅಕ್ಬರನ ಮತೀಯ ನೀತಿ ಇತಿಹಾಸದಲ್ಲಿ ಸ್ಮರಣೀಯ. ಉನ್ನತ ಧ್ಯೇಯಗಳನ್ನು ಹೊಂದಿ ಭಾವಜೀವಿಯಾಗಿದ್ದ ಆತ ಎಲ್ಲ ಮತಗಳ ತತ್ವಗಳನ್ನು ಗ್ರಹಿಸಿ ಮತೀಯ ಏಕತೆಯನ್ನು ಉಂಟು ಮಾಡುವ ಗುರಿಯನ್ನು ಹೊಂದಿದ್ದ. ಈ ಗುರಿಯನ್ನು ಸಾಧಿಸಲು 1581ರಲ್ಲಿ ದೀನ್ ಎ ಇಲಾಹಿ ಎಂಬ ಹೊಸ ಮತವನ್ನು ಸ್ಥಾಪಿಸಿದ. ಅದು ಪ್ರಗತಿಪರ ವಿಚಾರಶೀಲರ ಸಂಘವಾಗಿತ್ತು. ಸರ್ವಧರ್ಮ ಸಹಿಷ್ಣುತೆಯ ಆದರ್ಶವಾಗಿತ್ತು. ಈ ಹೊಸ ಮತದ ಪ್ರಕಾರ ಸರ್ವಶಕ್ತನಾದ ದೇವರು ಒಬ್ಬನೇ. ಎಲ್ಲರೂ ದುರ್ಗುಣಗಳನ್ನು ತ್ಯಜಿಸಿ ಸದ್ಗುಣಗಳನ್ನು ಅನುಸರಿಸಿ ವಿವೇಚನೆಗೆ ತಲೆಬಾಗಬೇಕು. ಪೂಜೆ, ಪುನಸ್ಕಾರ ಮತ್ತು ಪುರೋಹಿತರ ಅವಶ್ಯಕತೆ ಇಲ್ಲ. ದೀನ್ ಎ ಇಲಾಹಿ ಸರ್ವ ಮತಗಳ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಸಂಪ್ರದಾಯಗಳ ಸಂಗ್ರಹವಾಗಿತ್ತು. ಧರ್ಮ ಉಪದೇಶಕರಾಗಿರಲಿ, ಮೌಢ್ಯ ಮತ್ತು ಕಂದಾಚಾರಗಳಾಗಿರಲಿ ಈ ಮತದಲ್ಲಿ ಅವಕಾಶವಿರಲಿಲ್ಲ. ಈ ಮತಕ್ಕೆ ಸೇರಲು ಯಾರನ್ನೂ ಬಲತ್ಕರಿಸಲಿಲ್ಲ. ವಿಚಾರಶೀಲರಾದ 18 ಜನರು ಮಾತ್ರ ಅದನ್ನು ಅವಲಂಬಿಸಿದ್ದರು. ಅವರಲ್ಲಿ ರಾಜ ಬೀರ್ಬಲ್ಲನು ಒಬ್ಬ. ಅಕ್ಬರ್ ವೈಯಕ್ತಿಕವಾಗಿ ಆಧ್ಯಾತ್ಮಿಕ ಜೀವನದ ರಹಸ್ಯಗಳನ್ನು ಅರಿಯಲು ಕುತೂಹಲನಾಗಿದ್ದವನು. ಅವನು ಅನೇಕ ವೇಳೆ ಏಕಾಂಗಿಯಾಗಿ ತನ್ನ ಅರಮನೆಯ ಪ್ರಾಂಗಣದಲ್ಲಿ ಕುಳಿತು ಮಧ್ಯರಾತ್ರಿಯವರೆಗೂ ನಭೋಮಂಡಲವನ್ನು ವೀಕ್ಷಿಸುತ್ತಾ ಜೀವನದ ಸತ್ಯಾಸತ್ಯಗಳ ವಿಚಾರವಾಗಿ ದೀರ್ಘ ಆಲೋಚನೆಗಳಲ್ಲಿ ಮಗ್ನನಾಗುತ್ತಿದ್ದ. ಜನರ ಮತೀಯ ಮೌಢ್ಯಗಳನ್ನು ಕಂಡು ಮರುಗುತ್ತಿದ್ದ. ಸರ್ವ ಧರ್ಮಗಳ ಸಮನ್ವಯವಾದ ದೀನ್ ಇಲಾಹಿಯ ಮುಖಾಂತರ ಜನರ ಭಿನ್ನ ಭಾವಗಳನ್ನು ತೊಡೆದು ಹಾಕುವ ಗುರಿಯನ್ನು ಹೊಂದಿದ್ದ. ಈ ಪ್ರಯತ್ನದಲ್ಲಿ ಕೆಲವು ಅಂಶಗಳು ಅವನಿಗೆ ಸಹಕಾರಿಯಾಗಿದ್ದವು.
ಮೊದಲನೆಯದಾಗಿ ಆತನ ತಂದೆ ಮತ್ತು ತಾತ ಸಂಪ್ರದಾಯ ಶರಣರಾಗಿರದೆ ಉದಾರ ಪಂಥಿಗಳಾಗಿದ್ದರು. ಎರಡನೆಯದಾಗಿ ಆತನು ರಾಜಪುತ್ರ ರಾಜಕುಮಾರಿಯನ್ನ ವಿವಾಹವಾದದ್ದು ಅವನ ವಿಚಾರಧಾರೆಯನ್ನ ಬದಲಾಯಿಸಿತು. ಇನ್ನು ಕೊನೆಯದಾಗಿ ನಿಕಟವರ್ತಿಗಳಾದ ಶೇಖ್ ಮುಬಾರಕ್, ಫೈಜಿ ಮತ್ತು ಅಬ್ದುಲ್ ಫಜಲ್ ಅವರ ಭಾವನೆಗಳು ಮತ್ತು ವಿಚಾರಧಾರೆಗಳು ಅಕ್ಬರನ ಮೇಲೆ ಪರಿಣಾಮ ಬೀರಿದವು. ಜೀವಾತ್ಮಗಳು ಪರಮಾತ್ಮನ ಅಂಶಗಳು ಮತ್ತು ಕೊನೆಗೆ ಪರಮಾತ್ಮನಲ್ಲೇ ಐಕ್ಯವಾಗುತ್ತವೆ ಎಂಬ ಸೂಫಿ ತತ್ವದಲ್ಲಿ ಅವನಿಗೆ ಬಹಳ ನಂಬಿಕೆ. ಅಕ್ಬರ್ 1575ರಲ್ಲಿ ಸಿಕ್ರಿ ಎಂಬಲ್ಲಿ ಪ್ರಾರ್ಥನಾ ಮಂದಿರವನ್ನು ಕಟ್ಟಿಸಿದ. ಇಲ್ಲಿ ಸಾಮ್ರಾಜ್ಯದ ಎಲ್ಲ ಭಾಗಗಳಿಂದಲೂ ಹಿಂದೂ, ಜೈನ, ಪಾರ್ಸಿ, ಕ್ರೈಸ್ತ ಮತ್ತು ಮಹಮ್ಮದೀಯ ಮತದ ಪಂಡಿತರು ಸಭೆ ಸೇರಿ ಅಕ್ಬರನ ಸಂದೇಹಗಳನ್ನು ನಿವಾರಿಸಬೇಕಾದಿತ್ತು. ಆದರೆ ನಾನಾ ಪಂಥಗಳ ವಿದ್ವಾಂಸರು ತಮ್ಮಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಮುಂದು ಮಾಡಿಕೊಂಡು ವಾದ ವಿವಾದದಲ್ಲಿ ನಿರತರಾಗಿ ಸಮಸ್ಯೆಗಳನ್ನೇ ಸೃಷ್ಟಿಸಿದರು. ಆದ್ದರಿಂದ ಅಕ್ಬರ್ ತಾನೇ ಸರ್ವಧರ್ಮಗಳ ಮುಖಂಡತ್ವವನ್ನು ವಹಿಸಿಕೊಂಡು ಮತೀಯ ಕಚ್ಚಾಟವನ್ನು ನಿಲ್ಲಿಸಿ ತನ್ನ ತೀರ್ಪನ್ನು ಅವರು ಒಪ್ಪುವಂತೆ ವಿಧೇಯಕ ಮಾಡಿದ. ಅಕ್ಬರ್ ತಾನೊಬ್ಬ ಪ್ರವಾದಿ ಎಂದು ನಂಬಿಯೂ ಇರಲಿಲ್ಲ, ಹಾಗೆ ಪ್ರಚಾರವನ್ನು ಮಾಡಲಿಲ್ಲ. ಆದರೆ ವಿಭಿನ್ನ ಮತೀಯರನ್ನ ಸಮತೆಯ ಆಧಾರದ ಮೇಲೆ ಒಂದುಗೂಡಿಸಲು ಸತತವಾಗಿ ಪ್ರಯತ್ನಪಟ್ಟ. ಅಲ್ಲದೆ ಅವನ ಆಳ್ವಿಕೆಯು ಮಹಾ ಘಟನಾವಳಿಗಳಿಂದ ಕೂಡಿದ ಉಜ್ವಲ ಐತಿಹಾಸಿಕ ಕಾಲವಾಗಿತ್ತು. ಆದ್ದರಿಂದ ಚರಿತ್ರಕಾರರು ಅಕ್ಬರ್ನನ್ನ ಮಹಾಶಯ ಎಂದು ಕರೆದರು. ಅಕ್ಬರನ ಕಾಲದಲ್ಲಿ ಮುಘಲ್ ಸಾಮ್ರಾಜ್ಯದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಇದ್ದರು. ಅಕ್ಬರನು ಸಿಂಹಾಸನವೇರಿದ ಕಾಲದಲ್ಲಿ ಮುಘಲ್ ಸಾಮ್ರಾಜ್ಯದಲ್ಲಿ ಹಿಂದೂಗಳು ಬಹುಸಂಖ್ಯೆಯಲ್ಲಿದ್ದರು. ಆದರೆ ಆಡಳಿತಗಾರರು ಎಲ್ಲರೂ ಮುಸ್ಲಿಮರಾಗಿದ್ದರು. ಇಂಥ ಧ್ರುವೀಕೃತ ಕಾಲದಲ್ಲಿ ಅಕ್ಬರನು ಧರ್ಮ ಸಹಿಷ್ಣುತೆಯನ್ನು ಪ್ರೋತ್ಸಾಹಿಸಿದನು. ಹಿಂದೂಗಳನ್ನು ಉನ್ನತ ಹುದ್ದೆಗಳಿಗೆ ಏರಿಸಿದನು. ಜಜಿಯಾ ಕರವನ್ನು ರದ್ದುಪಡಿಸಿದನು. ಕ್ಯಾಥೋಲಿಕ್ ಚರ್ಚಿನ ಜೊತೆಗೂ ಒಳ್ಳೆಯ ಸಂಬಂಧ ಹೊಂದಿದ್ದ ಅಕ್ಬರ್ ತನ್ನ 3 ಮೊಮ್ಮಕ್ಕಳನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳಿಸಿದನು. ಇವರು ನಂತರ ಮುಸ್ಲಿಮರಾಗಿ ಮತಾಂತರ ಹೊಂದಿದ್ದರು. ಅಕ್ಬರನು ಇಬಾದತ್ ಖಾನ್ ಎಂಬ ಕಟ್ಟಡವನ್ನು ಕಟ್ಟಿಸಿದನು. ಇದರಲ್ಲಿ ಧಾರ್ಮಿಕ ತರ್ಕಗಳನ್ನು ಏರ್ಪಡಿಸುತ್ತಿದ್ದನು. ಇಸ್ಲಾಮಿಯ ಸೂಫಿ ಪಂಥ ಮತ್ತು ಹಿಂದೂ ಧರ್ಮದ ಭಕ್ತಿ ಪಂಥಗಳನ್ನು ಆಧರಿಸಿದ ದಿನ್ ಇ ಇಲಾಹಿ ಎಂಬ ಧರ್ಮವನ್ನು ಹುಟ್ಟುಹಾಕಿದನು. ಇವನ ಧಾರ್ಮಿಕ ನಂಬಿಕೆಯನ್ನು ಕಟ್ಟ ಮುಸ್ಲಿಮರು ಸಹಿಸಲಿಲ್ಲ. ಇವರು ಅಕ್ಬರನ ವಿರುದ್ಧ ಬಹಳಷ್ಟು ಗಾಳಿ ಸುದ್ದಿಯನ್ನು ಹಬ್ಬಿಸಿದರು. ಹಿಂದೂ ಮುಸ್ಲಿಂ ಭಾವೈಕ್ಯತೆಗಾಗಿ ಇಷ್ಟು ದುಡಿದರೂ ಕೊನೆಗೆ 16ನೇ ಶತಮಾನದ ಅಂಚಿನಲ್ಲಿ ಈ ಸಂಬಂಧಗಳು ಬಹಳಷ್ಟು ಹಳಸಿದವು. ಅಕ್ಬರನು ಬಾಲ್ಯ ವಿವಾಹ ಮತ್ತು ಸತಿಯ ವಿರುದ್ಧ ರಾಜಾದೇಶವನ್ನು ಹೊರಡಿಸಿದನು. ಅಕ್ಬರನ ಆಸ್ಥಾನದಲ್ಲಿ ನವರತ್ನ ಅಂದರೆ 9 ಅಸಾಧಾರಣ ಕಲಾಕಾರರಿದ್ದರು. ಅಕ್ಬರನ ಜೀವನದ ಕೊನೆಯ ವರ್ಷಗಳು ಮಕ್ಕಳ ಕೆಟ್ಟ ನಡತೆಯಿಂದ ತುಂಬಿ ಹೋಗಿದ್ದವು. ಕುಡಿತದ ಚಟದಿಂದ 2 ಮಕ್ಕಳು ಸಣ್ಣ ವಯಸ್ಸಿನಲ್ಲಿಯೇ ಸತ್ತು ಹೋದರು. ಇನ್ನು 3ನೇಯವನಾದ ಸಲೀಂ ಬಹಳಷ್ಟು ಸಲ ತಂದೆಯ ವಿರುದ್ಧ ದಂಗೆ ಎದ್ದನು. ಇವನೇ ಜಹಾಂಗೀರ್. ಈ ದುರ್ಘಟನೆಗಳು ಅಕ್ಬರನ ಸ್ವಾಸ್ಥ್ಯ ಹದಗೆಡುವಂತೆ ಮಾಡಿತು. ಇದೇ ಸಂದರ್ಭದಲ್ಲಿ ದೆಹಲಿ ಬಳಿಯ ಹಜರತ್ ನಿಜಾಮುದ್ದೀನ್ ದರ್ಗಾದಿಂದ ಹಿಂದಿರುಗಿದ ಅಕ್ಬರ್ ಮೇಲೆ ಹಂತಕನಿಂದ ವಿಷಬಾಣವನ್ನು ನಾಟಿಸಿದ್ದ. ಇದರ ಪರಿಣಾಮ ಅಕ್ಬರನ ಬಲಭುಜವು ಘಾಸಿಗೊಳಗಾಗಿತ್ತು. ಹತ್ಯೆಗೆ ಯತ್ನಿಸಿದ್ದವನನ್ನ ಸೇನಾಪತಿಗಳು ಬಂಧಿಸಿ ಆತನ ಶಿರಚ್ಛೇದ ಮಾಡುವಂತೆ ಆದೇಶಿಸುತ್ತಾನೆ. ಆದರೆ ಈ ಕೃತ್ಯದ ಹಿಂದೆ ಅಕ್ಬರನಿಗೆ ತನ್ನ ಮಗನ ಮೇಲೆ ಅನುಮಾನವಿತ್ತು. ಆದರೂ ಕಾಲ ಮೀರಿ ಹೋಗಿತ್ತು. ಬರುಬರುತ್ತಾ ದೇಹ ಸೇರಿದ್ದ ವಿಷ ಉಲ್ಬಣಿಸೋಕೆ ಶುರುವಾಗಿತ್ತು. 1605ರ ಸೆಪ್ಟೆಂಬರ್ನಲ್ಲಿ ಅಕ್ಟೋಬರ್ ಅಸ್ವಸ್ಥನಾದ. ಚಕ್ರವರ್ತಿಯ ಮುಖ್ಯ ವೈದ್ಯನಾಗಿದ್ದ ಹಕೀಂ ಅಲಿಯನ್ನು ಕರೆಸಿ ಚಿಕಿತ್ಸೆ ನೀಡಲಾಯಿತಾದರೂ ಯಾವುದೇ ಪ್ರಗತಿ ಕಾಣಲಿಲ್ಲ. ಹೀಗೆ ಸತತ 9 ದಿನಗಳು ಕಳೆದವು. ಆದರೂ ಆರೋಗ್ಯ ಸುಧಾರಿಸದೆ ನರಳುತ್ತಲೇ ಕಣ್ಣೀರಿಡುತ್ತಲೇ ಅಕ್ಬರ್ ತನ್ನ ಮೊಮ್ಮಗ ಖುಸಾರೋನನ್ನ ತನ್ನ ಉತ್ತರಾಧಿಕಾರಿಯಾಗಿ ಪಟ್ಟ ಕಟ್ಟಿ ಅಕ್ಟೋಬರ್ 27, 1605ರಂದು ನಿಧನ ಹೊಂದಿದ. ಅಕ್ಬರ್ನನ್ನ ಆಗ್ರಾದ ಸಿಕಂದ್ರಾನ್ನಲ್ಲಿ ಸಮಾಧಿ ಮಾಡಲಾಯಿತು. ಮುಸ್ಲಿಂ ಮುಲ್ಲಾಗಳು ಅಕ್ಬರ್ನನ್ನ ಮುಸ್ಲಿಂ ಧರ್ಮಕ್ಕೆ ಮರು ಮತಾಂತರಿಸಲು ಸಾವಿಗೂ ಮುನ್ನ ಪ್ರಯತ್ನಿಸುತ್ತಾರೆ. ಆದರೆ ಅಕ್ಬರ್ ಧರ್ಮಾತೀತ ರಾಜನಾಗಿಯೇ ಸಾಯುತ್ತಾನೆ. ಇವಿಷ್ಟು ಅಕ್ಬರನ ಕುರಿತಾದ ಕೆಲವೊಂದಿಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.